ನಮಸ್ತೆ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸಾಕ್ಷಿ ಮೆಣಸಿನ ಕಷಾಯ ಮಾಡಿ ಕೊಡೋಣ ಅಗ್ನಿಗೆ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಹೋಗಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಬೀಜ, ಆಮೇಲೆ ತುಳಸಿ ಎಲೆ ಎಲ್ಲ ಹಾಕಿ ಚೆನ್ನಾಗಿ ಖಾರವಾಗಿ ಮೆಣಸೆಲ್ಲ ಹಾಕಿಬಿಟ್ಟು, ಜೀರಿಗೆ ಮೆಣಸು ಎಲ್ಲ ಹಾಕಿ ಚೆನ್ನಾಗಿ ಖಾರವಾಗಿ ಕಷಾಯ ಮಾಡಿ ಸಾಕ್ಷಿ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅದಿತಿ ಮತ್ತು ಅವಳ ಚಿಕ್ಕಮ್ಮನ ಮಗ ಇಬ್ಬರು ಹೋಗ್ತಾರೆ ಅಲ್ಲಿಗೆ. ಅಲ್ಲಿ ಹೋಗಿ ಅಯ್ಯೋ ಏನಿದು ಘಾಟು ಖಾರ ಘಾಟು ಮನೆಯೆಲ್ಲ ಘಾಟು ಬಂದಿದೆಯಲ್ಲ, ಏನಿದು ವಾಸನೆ ಅಂದ್ಕೊಂಡು ಹೋಗ್ತಾರೆ. ಆವಾಗ ಸಾಕ್ಷಿ ಹೇಳ್ತಾಳೆ, ಮತ್ತು ಅಗ್ನಿ ಸರ್ಗೆ ಕಷಾಯ ಮಾಡ್ತಾಯಿದ್ದೀನಿ, ಈ ಕಷಾಯನ ಈಗ ಅವ್ರಿಗೆ ಕುಡಿಸ್ಬೇಕು ಅಂತ ಹೇಳ್ತಾಳೆ. ನೀನು ಏನಾದರೂ ಸಾಕ್ಷಿ ಕುಡ್ಸೋಕೆ ಹೋದರೆ ನಮ್ಮ ಅಣ್ಣ ಇವತ್ತೇ ಕೆಲಸದಿಂದ ತೆಗೆದು ಬಿಡ್ತಾನೆ ನಿನ್ನ ಅಂತ ಹೇಳ್ತಾಳೆ. ಆವಾಗ ಅದಿತಿಗೆ ಹೌದು ನಂಗೆ ಗೊತ್ತು, ಅದು ಇವತ್ತೇ ನನ್ನ ಕಳಿಸ್ತಾರೆ ಅಂತೇಳ್ಬಿಟ್ಟು, ಅದಕ್ಕೇ ಅದಿತಿ ನೀನು ತೊಗೊಂಡೋಗಿ ಕೊಡು, ಪ್ರೀತಿಯಿಂದ ಕೊಟ್ಟರೆ ನಿಮ್ಮ ಅಣ್ಣ ಕುಡಿತಾರೆ, ನೀನು ತೊಗೊಂಡೋಗಿ ಕೊಡು ಅಂತ. ಅಯ್ಯಪ್ಪ ನಾನು ಕೊಡಲ್ಲಪ್ಪ, ಅಯ್ಯೋ ಅವನು ನನಗೆ ಆಮೇಲೆ ಏನು ಬೈತಾನೆ, ನಾನು ಕೊಡಲ್ಲ ಅಂತಾಳೆ. ಇಲ್ಲ ಅದಿತಿ ನಿನ್ನ ಕೈಯಲ್ಲೇ ಆಗೋದು ಈ ಕೆಲಸ, ನೀನೇ ಕೊಡಬೇಕು, ಬೇರೆ ಯಾರ ಕೈಲೂ ಆಗಲ್ಲ ಅಂತ. ಆಮೇಲೆ ಅಡುಗೆ ಭಟ್ಟ ಗೋಪಿ ಜೊತೆ ಟ್ರೈಯಲ್ಲಿ ಇಟ್ಕೊಂಡು ತೊಗೊಂಡು ಹೋಗ್ತಾಳೆ ಕೊಡೋಣ ಅಂತೇಳಿ. ಅವನು ಕುಡಿಯೋದಿಲ್ಲ, ಹಠ ಮಾಡ್ತಾನೆ. ಇದು ವಾಸನೆ, ಮನೆಯೆಲ್ಲ ವಾಸನೆ, ಫಸ್ಟೇ ವಾಸನೆ ಅಂತಿದ್ದ, ಈಗ ತೊಗೊಂಡೋಗಿ ಕೊಡೋಕೆ ಹೋದರೆ ಇನ್ನೂ ವಾಸನೆ ಅಂತಾನೆ ಅಂದ. ಆವಾಗ ಅವಳು ಅದಿತಿ ಏನು ಮಾಡ್ತಾಳೆ, ಅಣ್ಣ ನೀನು ಕುಡಿಲಿಲ್ಲ ಅಂದರೆ ಮತ್ತೆ ನಿನಗೆ ವಾಯ್ಸ್ ಬರಲ್ಲ ಕಣೋ ಅಂತ ಹೇಳ್ತಾಳೆ. ವಾಯ್ಸ್ ಬರ್ದಿರೋ ಪರವಾಗಿಲ್ಲ, ಇದನ್ನು ಕುಡಿಯೋಕ್ಕಾಗಲ್ಲ ನನ್ನ ಕೈಯಲ್ಲಿ, ತೊಗೊಂಡೋಗು ಫಸ್ಟು ಅಂತ ಹೇಳ್ತಾನೆ. ಆವಾಗ ಮತ್ತಿನ್ನೇನು ಬಿಡು ಹೊತ್ಲಾಗಿ, ಇನ್ನೇನು ಸಾಕ್ಷಿನೇ ಗತಿ ನಿನಗೆ, ದಿನ ಆಫೀಸಲ್ಲಿ ವಾಯ್ಸ್ ಕೊಡೋಕ್ಕೆ ಸಾಕ್ಷಿನೇ ಬರಬೇಕಾಗುತ್ತೆ, ಆಮೇಲೆ ಅವಳ ಮೇಲೆ ಡಿಪೆಂಡ್ ಆಗ್ತೀಯ ನೀನು ಅಂತ ಹೇಳ್ತಾಳೆ. ಆವಾಗ ಅವಳ ಮೇಲೆ ಡಿಪೆಂಡ್ ಆಗಬೇಕಾ, ಅದಾಗಲ್ಲ ಅಂತ ಹೇಳ್ಬಿಟ್ಟು ಟಿ5 ಮೇಲಿರೋದನ್ನು ತೊಗೊಂಡು ಕುಡಿದು ಬಿಡ್ತಾನೆ. ಒಂದೇ ಸಲ ಗಟ ಕುಡ್ದಾಕ್ಬಿಡ್ತಾನೆ. ಆವಾಗ ಎಲ್ಲರಿಗೂ ಖುಷಿ ಆಗ್ಬಿಡುತ್ತೆ. ಗೋಪಿ ಅಂತೂ ಕುಣಿತಾನೆ, ಟಕ ಅಂತ ಕುಣ್ದಾಕ್ತಾನೆ. ಆವಾಗ ಎಲ್ಲಿ ವಾಯ್ಸ್ ಬರಲೇ ಇಲ್ಲ ಕುಡಿದ್ರೂ ಅಂತ ಕೇಳ್ತಾನೆ ಅದಿತಿನ. ಅಲ್ಲ ಕಣೋ ಅಣ್ಣ, ಯಾವುದೇ ಮದ್ದು ಕುಡಿದ್ರೂ ಒಂದು ಕಾಲು ಗಂಟೆ ಒಂದು ದಿವಸ ಹಿಂಗೆಲ್ಲ ಬೇಕು, ನೀನು ಈಗ ಕುಡಿದ ತಕ್ಷಣ ಧ್ವನಿ ಬರಲಿ ಅಂದರೆ ಹೆಂಗೋ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡೋ ಅಂತ ಹೇಳ್ತಾಳೆ. ಈ ಕಡೆ ಸಾಕ್ಷಿ ಮನೆಯಲ್ಲಿ ಅವ್ರ ಮಾವ ಪೇಪರ್ ಏನೋ ಓದ್ತಾ ಕೂತಿರ್ತಾನೆ. ಭೂಮಿ ಕಾಲೇಜಿಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬರ್ತಾಳೆ ಅಡುಗೆ ಮನೆಗೆ ಇಡೋಕ್ಕೆ. ಅಲ್ಲಿ ಅಡುಗೆ ಮನೆಗೆ ಇಟ್ಟು ಅವಳ ಪಾಡಿಗೆ ಅವಳು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಾಳೆ. ಈ ಕಡೆ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಾಳೆ. ಆಮೇಲೆ ಈ ಕಡೆ ಅಗ್ನಿ ಇದನ್ನು ಕಷಾಯನ ಕುಡಿದು ವಾಯ್ಸ್ ಬರಲಿಲ್ಲ ಅಂತ ಕೇಳ್ತಿದ್ದಾನ. ಅದಕ್ಕೆ ಸಾಕ್ಷಿಗೆ ಕೇಳ್ತಾವಳೆ ಅದಿತಿ, ಹಂಗಂತಿದ್ದಾನಲ್ಲ ಏನು ಹೇಳಲಿ ಅಂತ, ಒಂದು 10 ನಿಮಿಷ ಬಿಟ್ಟು ಬರುತ್ತೆ ಅಂತ ಹೇಳು ಅಂತ ಹೇಳ್ತಾವಳೆ. ಅವರಿಬ್ಬರು ಕದ್ದು ನೋಡ್ತಾವ್ರೆ, ಡೈರೆಕ್ಟಾಗಿ ಎದುರುಗಡೆ ಬಂದರೆ ಬೈತಾನೆ ಅಂತ ಹೇಳ್ಬಿಟ್ಟು ಕದ್ದು ನೋಡ್ತಾವ್ರೆ ಇಬ್ಬರೂ. ಗೋಪಿ ಮಾತ್ರ ಅವನು ಜೋಕ್ಸ್ ಮಾಡೋದು ಜಾಸ್ತಿ ಅಲ್ಲ, ಜೋಕ್ಸ್ ಮಾಡ್ಕೊಂಡು ನಗ್ತಾವ್ರೆ, ಎಲ್ಲರೂ ನಗ್ತಾರೆ. ಆಗ ಅಗ್ನಿ ಇನ್ನೊಂದು 10 ನಿಮಿಷ ಅನ್ನೋಷ್ಟರೊಳಗೆ ವಾಯ್ಸ್ ಕರೆಕ್ಟಾಗಿ ಬರುತ್ತೆ, ಯಾರೋ ಮೀಟಿಂಗ್ ಕಾಲ್ ಮಾಡ್ತಾರೆ. ಆವಾಗ ಅವನು ಕರೆಕ್ಟಾಗಿ ಮಾತಾಡಿದಾಗ ತುಂಬ ಖುಷಿ ಆಗ್ಬಿಡುತ್ತೆ ಎಲ್ಲರಿಗೂ. ಎಲ್ಲರೂ ಕುಣಿದಾಡೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ, ಯಾಕೆ ಏನಾಯಿತು ಅಂತ. ಆಮೇಲೆ ಹಿಂಗೆ ಅಗ್ನಿ ಸಾರಿಗೆ ವಾಯ್ಸ್ ಬರುತ್ತೆ ಅಂತ ಅಂದ್ಕೊಂಡೆ, ನಾವು ಕಷಾಯನ ಮಾಡಿ ರೆಡಿ ಮಾಡಿಕೊಟ್ಟಿದ್ದು ಸಾಕ್ಷಿ ಮೇಡಮ್ಮೇ ಮಾಡಿಕೊಟ್ಟಿದ್ದು ಅಂತ ಹೇಳ್ತಾನೆ. ಸಾಕ್ಷಿ ಮಾಡಿಕೊಟ್ಲಾ ಅಂತ ಆಶ್ಚರ್ಯ ಪಡ್ತಾನೆ, ಮುಖ ನೋಡ್ತಾನೆ. ಇವಳಿಗೆ ಅದಿತಿಗಂತೂ ತುಂಬ ಖುಷಿ ಆಗುತ್ತೆ. ಪಿ ಕೂಡ ಬೇಜಾರು ಮಾಡ್ಕೊತಿದ್ರು ಕಣೋ ಅಣ್ಣ, ನಿನಗೆ ವಾಯ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾಳೆ. ಆಮೇಲೆ ಸಾಕ್ಷಿನೇ ಗತಿ ಅಂತ ಹೇಳ್ಬಿಡ್ತಾಳೆ, ನಾಳೆಯಿಂದ ಆಫೀಸಲ್ಲಿ ಸಾಕ್ಷಿನೇ ಗತಿ ನಿನಗೆ ಅಂತ. ಇದೆಲ್ಲ ಅವನಿಗೆ ಇರಿಟೇಷನ್ ಆಗಿಬಿಡುತ್ತೆ. ತಕ್ಷಣ ಅವನು ಕಷಾಯ ಫುಲ್ ಒಂದು ಲೋಟನೂ ಕುಡಿದು ಬಿಡ್ತಾನೆ. ಕುಡಿದ ತಕ್ಷಣ ಒಂದು 10 ನಿಮಿಷ ಕಾಲು ಗಂಟೆ ಅನ್ನೋಷ್ಟರೊಳಗೂ ವಾಯ್ಸ್ ಕರೆಕ್ಟಾಗುತ್ತೆ. ಆಮೇಲೆ ಅವನೇನು ಮಾಡ್ತಾನೆ ಅಂದರೆ ವಾಯ್ಸ್ ಬರುತ್ತೆ, ಖುಷಿ ಆಗ್ತಾನೆ.
ಆಮೇಲೆ ಇದೆಲ್ಲ ಸಾಕ್ಷಿದು ಅಂದಿದ್ದಕ್ಕೆ, ಸಾಕ್ಷಿ ಮಾಡಿಕೊಟ್ಟಿದ್ದು ಕಷಾಯನ ಅಂದಿದ್ದಕ್ಕೆ ಹೌದಾ ಅಂತ ಮುಖ ನೋಡ್ತಾನೆ. ಮುಖ ನೋಡ್ಬಿಟ್ಟು ಸುಮ್ಮನಾಗ್ತಾನೆ, ಇನ್ನೇನು ಮಾತಾಡಲ್ಲ. ಹೀಗೆ ನೋಡಿ, ಒಂದು ಕಷಾಯದಿಂದ ವಾಯ್ಸ್ ಕ್ಲಿಯರ್ ಆಯಿತು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.